ಮಾನ್ವಿ ತಾಲೂಕಲ್ಲಿ ಅದ್ಧೂರಿಯಾಗಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ. ವಾಸವಿ ಕಲ್ಯಾಣ ಮಂಟಪದಲ್ಲಿ ಸಹಸ್ರಾರು ಕನ್ನಡ ಅಭಿಮಾನಿಗಳು ಭಾಗಿ. ಶಾಸಕ ಹಂಪಯ್ಯ ನಾಯಕ್ ಸೇರಿದಂತೆ ಗಣ್ಯರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಬಸವ ವೃತ್ತದಿಂದ ನಡೆದ ಸಮ್ಮೇಳನ ಅಧ್ಯಕ್ಷರ ರಮೇಶ್ ಬಾಬು ಯಾಳಗಿ ಮೆರವಣಿಗೆ. ಸಮಾಜ ಸೇವಕರಿಗೆ ಕಸಾಪದಿಂದ ಸನ್ಮಾನ. ಮಾನ್ವಿ ತಾಲೂಕಲ್ಲಿ ನಡೆದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಜಕಾರಣಿಗಳು, ಕನ್ನಡಾಭಿಮಾನಿಗಳು ಹಾಗೂ ಶಾಲಾ ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸುವ ಮೂಲಕ ಅದ್ಧೂರಿಯಾಗಿ ನಡೆಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ರಮೇಶ್ ಬಾಬು ಯಾಳಗಿ ಮಾತನಾಡಿ, ತಾಯಿಯ ಬಗ್ಗೆ ಪುಸ್ತಕದ ಮೂಲಕ ಕವಿತೆ ಬರೆದನಂತೆ. ಮುಪ್ಪಾದ ಸಮಯದಲ್ಲಿ ತಾಯಿಯನ್ನ ನೋಡಿಕೊಳ್ಳುವ ಕೆಲಸ ಮಾಡಬೇಕು ಎಂದು ಕನ್ನಡಾಭಿಮಾನಿಗಳಿಗೆ ತಿಳಿ ಹೇಳಿದರು. ಶಿಕ್ಷಣ ನಮಗೆ ದಾರಿ ತೋರುತ್ತದೆ, ಆದರೆ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಬಗ್ಗೆ ತಿಳಿ ಹೇಳಿದಾಗ ಮಾತ್ರ ಬದಲಾವಣೆಯಾಗಲು ಸಾಧ್ಯ, ಇಲ್ಲವೆಂದರೆ ಆಪತ್ತಿನಲ್ಲಿ ಸಿಲುಕುವ ಸಾಧ್ಯತೆ ಹೆಚ್ಚು ಎಂದು ಕಳವಳ ವ್ಯಕ್ತಪಡಿಸಿದರು. ನಾನು ಬಾಲ್ಯದ ಸಮಯದಲ್ಲಿ ಬಡತನದ ನಡುವೆ ಕಷ್ಟಪಟ್ಟು ಶಿಕ್ಷಣ ಪಡೆದಿದ್ದೇನೆ ಎಂದರು. ನಮ್ಮ ತಾಯಿ, ಅಪ್ಪ ಮತ್ತು ನನ್ನ ಅಣ್ಣಂದಿರು ಸಹಕಾರ ನೀಡಿದ್ರಿಂದ ನಾನು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಎಂದು ಕುಟುಂಬದ ನೆನಪನ್ನ ವೇದಿಕೆಯಲ್ಲಿ ಪ್ರಚುರಪಡಿಸಿದರು. ನಾ ಸಮ್ಮೇಳನ ಅಧ್ಯಕ್ಷ ಆದ್ಮೇಲೆ ಗೊತ್ತಾಗಿದ್ದು ಬಹಳ ಜನ ನಮ್ಗೆ ಯಾವ್ದು ಭಾರಿ ಸತ್ಯ ಹೇಳ್ಬಿಟ್ಟು ಬಂದು ನನಗೆ ಸರ್ ಇನ್ನೂ ನಿಮ್ ಜಾತಿ ಗೊತ್ತಿದ್ರು ನೋಡ್ರಿ ನಮ್ಗೆ ಈಗ ಗೊತ್ತಾಯ್ತು ಅಂತ ಹೇಳ್ತಾರೆ. ನನಗೆ ನಮ್ಮ ಅಪ್ಪ ಅದನ್ನ ಹೇಳಿದ್ದ, ನೋಡಿರಿ ಜಾತಿ ಹೆಸರಿನಲ್ಲಿ ನೀನು ಯಾವತ್ತೂ ಗುರುತಿಸಬಾರದು, ಇಂಥವ್ರ ಮಗ ಅಂತಲೂ ನೀನು ಪ್ರೀತಿ ಗಿಟ್ಟಿಸಿಕೊಳ್ಬಾರದು. ಸ್ವಂತಿಕೆಯಿಂದ ಮಗ ಸಾಧಿಸಬೇಕು, ನೀನು ಮಾಡುವ ಉತ್ತಮ ಕಾರ್ಯದಿಂದ ನೀನು ಗುರುತಿಸಿಕೊಳ್ಬೇಕು. ಜಾತಿಯಿಂದ ಯಾವತ್ತೂ ನೀವು ಬೆಳೆಬಾರದು ಮಗ ಎಂದು ಹೇಳುತ್ತಿದ್ದ ನನ್ನ ಅಪ್ಪ ಇಂದು ಗೋಡೆಯ ಮೇಲಿದ್ದರು. 28 ನಮ್ಮ ಅಪ್ಪ ಸತ್ತು. ಇನ್ನು ಗೋಡೆಯ ಮೇಲಿದ್ದರು ಎಳೆಯ ಕೂರಿನಲ್ಲಿದ್ದು ಕೈ ಹಿಡಿದು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಿರುವ ಆಪ್ತ ಸ್ನೇಹಿತ ನನಗೆ ನಮ್ಮ ಅಪ್ಪನೇ ಆದರ್ಶ. ಎಲ್ಲರಿಗೂ ಬಹಳ ಮುಖ್ಯ. ಯಾಕೆಂದ್ರೆ ಕುಟುಂಬಗಳೇ ನಮ್ಮ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಂತ ಕೇಂದ್ರಗಳಾಗಬೇಕು. ಆದಾಗ್ಯೂ ನೋಡಿ, ಆದಾಗ್ಯೂ ಜಾತಿಯ ಭೂತ ಬೇತಾಳದಂತೆ ನನಗೆ ಬೆನ್ನಿಗೆ ಬಿದ್ದುದು ಸುಳ್ಳ. ಬಸವಾಭಿಮಾನಿ ಸಣ್ಣ ಸಾಹಿತ್ಯವನ್ನು ಓದಿಕೊಂಡವರು ನೋಡಿ ಒಂದು ಮಾತಾಡ್ತೀನಿ. ನಾನು ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ತಾಲೂಕುಗಳ ಆಡಳಿತ ಆಯೋಜಿಸುವ ಮಹಾತ್ಮರ ಜಯಂತಿಗಳಿಗೆ ಉಪನ್ಯಾಸ ನೀಡಲು ಹೋಗುತ್ತಿರುತ್ತೇನೆ. ಉಡುಪಿ ಜಿಲ್ಲೆಯನ್ನು ಬಿಟ್ಟು ಎಲ್ಲಾ ಜಿಲ್ಲೆಯಲ್ಲಿ ಮಾತನಾಡಿದ್ದೇನೆ. ಇನ್ನೊಂದು ಮಾತಾಡ್ತೀನಿ, ಅಂಬೇಡ್ಕರ್ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ವಾಲ್ಮೀಕಿ ಜಯಂತಿ, ಅಭಿರಾಜ ಜಯಂತಿ, ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ, ಕನಕದಾಸ ಜಯಂತಿ, ಸರ್ವಜ್ಞನ ಜಯಂತಿ, ಇನ್ನು ಮುಂತಾದ 10 ಹಲವು ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ವೇದಿಕೆ ಇಳಿದ ತಕ್ಷಣ ಸರ್. ಬ್ಯೂರೋ ರಿಪೋರ್ಟ್ ಶಿವತೇಜ, ಭಾರತ ವೈಭವ ನ್ಯೂಸ್, ಮಾನ್ವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.